ಆದರೆ 13 ಶುಕ್ರವಾರ ನಾನು ಏನಕ್ಕೆ ಅಂತಂದರೆ ಆ್ಯಕ್ಚುಲಿ ನಾನು ಮೂಡಮುಂದೆ ಹೋಗ್ತಿದ್ದೆ. ಸ್ನೇಹಮಯಿ ಕೃಷ್ಣ ಅವ್ರನ್ನ ನಾನು ತುಂಬ ಬಾರಿ ನೋಡಿದ್ದೆ. ಆದರೆ ಅವತ್ತೊಂದು ದಿನ ಏನಾಯಿತು ಅಂತಂದರೆ ಎಲ್ಲ ಪತ್ರಕರ್ತರ ಮಿತ್ರರು ಅವತ್ತು ಬೈಟ್ ತೊಗೋತಾಯಿದ್ರು. ಎಲ್ಲಿ ಈ ಕಡೆ CC ಕ್ಲಬ್ ಪಕ್ಕ ಬೈಟ್ ತೊಗೋತಾಯಿದ್ರು. ಆ ಬೈಟ್ ತೊಗೋಬೇಕಾದ್ರೆ ಏನಾಯಿತು, ಎಲ್ಲ ಪತ್ರಕರ್ತರ ಜೊತೆ ನಮ್ಮ ಸ್ನೇಹಿತರಾದ ಶ್ರೀನಿಧಿಯವರಿದ್ದರು. ಶ್ರೀನಿಧಿಯವರು ಆಲ್ಮೋಸ್ಟ್ ನನಗೆ ಒಂದು 10 ವರ್ಷದಿಂದ ಸ್ನೇಹಿತರು ಇದ್ರಲ್ಲಿ. ಅವ್ರು ನೋಡಿದೆಲ್ಲ ಮಾತಾಡ್ಸೋಣ ಅಂತೇಳಿ ಅವ್ರನ್ನ ಮಾತಾಡ್ಸೋಕ್ಕೆ ಅಂತ ಹೋದೆ. ನಮಸ್ಕಾರ ಮಾಡಿದೆ. ಆಮೇಲೆ ನಿಮ್ಮದೆಲ್ಲ ಪತ್ರಕರ್ತವ್ರದ್ದೆಲ್ಲ ಬೈಟ್ ಮುಗಿದ್ಮೇಲೆ ನನ್ನ BJP ಮುಖಂಡ ಅಂತೇಳಿ ಪರಿಚಯ ಮಾಡಿಕೊಟ್ರು ಶ್ರೀನಿಧಿಯವರು. ಪರಿಚಯ ಮಾಡಿಕೊಟ್ಮೇಲೆ ನಾನು ಸ್ವಲ್ಪ ಇನ್ಯಾವುದೋ ಕಾಲ್ ಬಂತು ಅವ್ರಿಗೆ, ಅದು ಮಾತಾಡ್ತಾಯಿದ್ರು ಯಾರೋ ಸ್ನೇಹಮಯಿ ಕೃಷ್ಣ ಸಾಹೇಬರು. ನಾನೇನು ಮಾಡಿದೆ ಅಷ್ಟೊತ್ತಿಗೆ ನೀವು ಶ್ರೀನಿಧಿ ಸರ್ ಅವ್ರಿಗೆ, ಸರ್ ನಾವು ಒಂದು ಹೋರಾಟದ ಬಗ್ಗೆ ಮಾತಾಡ್ಬೋದಾ ಸ್ನೇಹಮಯಿ ಕೃಷ್ಣ ಸಾಹೇಬ್ರಿಗೆ ಅಂತಂದಿಗೆ. ಯಾವುದು ಅಂತ ಅಂದಾಗ, ಸರ್ ನಮ್ಮದು ನಗರಸಭಾ ಸ್ಥಳೀಯ ಚುನಾವಣೆ ಹೆಂಗೂ ಡಿಲೇ ಆಗ್ತಿದೆಯಲ್ಲ, ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡೋಣ ಸರ್. ಯಾಕಂದರೆ 1 ವರ್ಷ ಆಲ್ರೆಡಿ ಆಗಿದೆ. ಈ ಜನನಾಯಕ ಜನಪ್ರತಿನಿಧಿ ಇಲ್ಲ ಅಂತಂದರೆ ಎಲ್ಲ ಈ ನಮ್ಮ ಮೈಸೂರಲ್ಲಿ ಎಲ್ಲ ಕುಂದುಕೊರತೆಗಳು ವಿಚಾರಿಸೋಕ್ಕೆ ಯಾರೂ ಇರೋಲ್ಲ, ತುಂಬ ತೊಂದರೆ ಆಗ್ತಿದೆಯಲ್ಲ, ಒಂದ್ಸರಿ ಒಂದು ಮಾತು ಕೇಳೋಣ ಸರ್, ಹೋರಾಟದ ಬಗ್ಗೆ ಕೇಳೋಣ ಅಂತ ಹೇಳಿದ್ದಕ್ಕೆ ನಮ್ಮ ಶ್ರೀದೇವರು ಇವತ್ತಿಗೆ ಬೇಡಿ, ಯಾರು ಬರ್ತಾನೆ ಇರ್ತಾರೆ, ಇನ್ನೊಂದು ದಿನ ಹೋಗೋಣ ಬಿಡಿ ಅಂತ ಅವತ್ತು ಅಲ್ಲಿಗೆ ಆಯಿತು. ನಾನು ಸುಮ್ಮನೆ ನನ್ನ ಪಾಡಿಗೆ ನಾನು ಆಯಿತು ಅಂತೇಳಿ ನಮ್ಮ ಸ್ನೇಹಿತರು ಅವರ ಅಂಗಡಿಗೆ ನಾನು ಹೋದೆ. ಅದಾದಮೇಲೆ ಅವತ್ತೊಂದು ದಿನ ಒಂದು ದಿನ ಆದಮೇಲೆ ತಿರ್ಗಿ ನಾನು ಸಂಡೇ ಶ್ರೀ ಸರ್ ನಾವು ಒಟ್ಟಿಗೆ ಒಂದು ಕಡೆ ಹೋಗ್ಬೇಕಿತ್ತು, ಎಲ್ಲ ಒಂದು ಕಡೆ ಕೆಲಸ ಇತ್ತು. ಹೋದಾಗ ಅವ್ರು ಇರಲಿಲ್ಲ, ಅವ್ರ ಸ್ನೇಹಿತರು ಯಾರೂ ಅಲ್ಲಿ ಇರಲಿಲ್ಲ. ಅವಾಗ ನಾವೇನು ಮಾಡಿದ್ವಿ, ನಾನೇ ಕೇಳಿದೆ, ಸರ್ ಸ್ನೇಹಮಯಿ ಕೃಷ್ಣ ಸರ್ ಮನೆಗೆ ಹೋಗೋಣ, ಅವ್ರ ಮನೆ ಒಂದು ಸತಿ ಮಾತಾಡೋಣ ಅಂತಂದಕ್ಕೆ ಅವರು ಭಾನುವಾರ ಅಲ್ವಾ ಹೋಗೋಣ ಬಿಡಿ, ಹಂಗಾರೆ ಫ್ರೀ ಇರ್ತಾರೆ ಅಂತ ಹೇಳಿದ್ರು. ಭಾನುವಾರ ಫ್ರೀ ಇರ್ತಾರೆ ಅಂದ ತಕ್ಷಣ ನಾನು ಇನ್ನೇನು ಅಂತ ಹೇಳ್ಬಿಟ್ಟು ಅವ್ರ ಮನೆ ಹತ್ರಕ್ಕೆ ಹೋದ್ವಿ. ಅವ್ರ ಮನೆ ಹತ್ರಕ್ಕೆ ಹೋದಾಗ ಏನಾಯಿತು, ಅಲ್ಲಿ ಸರ್ ಇರಲಿಲ್ಲ, ಸ್ನೇಹಮಯಿ ಕೃಷ್ಣ ಸರ್ ಇರಲಿಲ್ಲ ಅವರು ಅವತ್ತು. ಅವಾಗ ಏನು ಮಾಡಿದ್ರು, ನಾನು ಇನ್ನೂ ಕಾರ್ ನಿಲ್ಲಿಸ್ತಾ ಇದ್ದೆ. ನಮ್ಮ ಶ್ರೀನಿಧಿ ಸರ್ ಏನು ಮಾಡಿದ್ರು, ಇದಾರ ಅಂತ ನೋಡೋಕ್ಕೆ ಅಂತ ಹೋದಾಗ ಅವ್ರ ಮಗ ಬಂದು ಅಪ್ಪ ಇಲ್ಲ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿದ್ರು. ಸರಿ ಸರ್, ನಾನು ಕಾರ್ ನಿಲ್ಲಿಸಿ ಪರಿಸ್ಥಿತಿ ನನಗೂ ಸಹ ಪರಿಚಯ ಮಾಡಿಕೊಟ್ರು ಶ್ರೀನಿಧಿಯವರು. ಹರ್ಷ ಅಂತೇಳಿ ಪರಿಚಯ ಮಾಡಿಕೊಟ್ರು ಅಲ್ಲಿ ನನಗೆ. ನಾನು ಅಷ್ಟೇ ಮಾತಾಡಿದೆ, ಸ್ವಲ್ಪ ಕೂತ್ಕೊಂಡು ಬನ್ನಿ ಸೈಡ್ ಬಿಸಿಲಿತ್ತು ಅಂದ್ಬಿಟ್ಟು ಸೈಡ್ ಬಂದು ಆಮೇಲೆ ಕಾರಲ್ಲಿ ಕೂತ್ಕೊಂಡು ಮಾತಾಡೋಣ ಬನ್ನಿ ಅಂತ ಹೇಳಿದ್ವಿ. ಅಲ್ಲಿ ಕಾರಲ್ಲಿ ಕೂತ್ಕೊಂಡಾಗ ಜಸ್ಟ್ ಹೇಳಿದೆ ನಾನು, ಸರ್ ನಿಮ್ಮ ಡ್ಯಾಡಿ ನಿಜವಾಗ್ಲೂ ಗ್ರೇಟ್ ಸರ್, ಅದು 1 ಮ್ಯಾನ್ ಆರ್ಮಿಯಾಗಿ ಎಲ್ಲ ಕಡೆ ಸಂಘಟನೆ ಹೋರಾಟ ಮಾಡ್ತಾಯಿದ್ದಾರೆ. ಇವತ್ತು ಹೋರಾಟನೇ ನಿಂತಿರ್ಬೇಕಾದ್ರೆ ಈ ಥರ ಹೋರಾಟ ಮಾಡ್ತಾರೆ ಅಂದರೆ ಅದು ನಿಜವಾಗ್ಲೂ ಖುಷಿ ಆಗುತ್ತೆ ನಿಮ್ಮ ತಂದೆಯವ್ರು ನೆನೆಸ್ಕೊಂಡ್ರೆ ಅಂತೇಳಿ ಮಾತಾಡಿ, ಯಾವ್ದ್ರ ಬಗ್ಗೆ ಮಾತಾಡಬೇಕು ಅಂದಾಗ ನಾನು ಹೇಳಿದೆ, ಹಿಂಗೆ ಸ್ಥಳೀಯ ಚುನಾವಣೆ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀನಿ ಇಲ್ಲಿಗೆ, ನಿಮ್ಮ ಡ್ಯಾಡಿ ಇಲ್ಲ, ಬಂದರೆ ನೀವು ಒಂಚೂರು ಮಾಹಿತಿ ಕೊಡಿ ಅಂತ ಹೇಳಿ ನಾನು ಬಂದೆ. ಅಲ್ಲಿಂದ ಹೊರಟ್ವಿ ನಾವು. ಆಮೇಲೆ ಆಯಿತು ಅಂತೇಳಿ ಬಂದ್ಬಿಟ್ವಿ ಅಷ್ಟೇ. ಅವತ್ತಿಗೆ ಆಯಿತು. ನಾಳೆ ಆದಮೇಲೆ ನನಗೆ ನನ್ನ ಮೇಲೆ ಆರೋಪನ ನಾನು ನಿಜವಾಗ್ಲೂ ನನಗೆ ಶಾಕ್ ಆಯಿತು. ಈ ಥರ ಆರೋಪ ಬಂದಿರೋದು ನನಗೆ ನಿಜವಾಗ್ಲೂ ಅದು ನನ್ನ ಏನಂದರೆ ಅದನ್ನು ಏನಂತೀವಿ ಆರೈಸ್ಗಳಿಗೆ ಆಗಲಿಲ್ಲ. ಅದು ಏನು ಈ ಥರ ಅದು CM ಎಲ್ಲಿ, ರಾಜ್ಯ ಮುಖ್ಯಮಂತ್ರಿಗಳಲ್ಲಿ, ಅವ್ರ ಮನೆ ಪಾರ್ವತಿ ಅಮ್ಮ ಅವರು ಎಲ್ಲಿ, ಅವ್ರಿಗೂ ನನಗೆ ಕನೆಕ್ಟಿವಿಟಿ ಹೆಂಗೆ ಅನ್ನೋದನ್ನ ನನಗೆ ನಿಜವಾಗ್ಲೂ ನನಗೆ ಭಾರಿ ಮನಸ್ಸಿಗೆ ನೋವಾಯಿತು ಸರ್. ಸರ್ ಆ್ಯಕ್ಚುಲಿ ಅವತ್ತೇನಾಯಿತು, ಸ್ನೇಹಮಯಿ ಕೃಷ್ಣ ಸರ್ಗೆ ಒಬ್ಬರು ಹಿಂದೆ ಬರ್ತಾನೆ ಇದ್ರು ಸರ್ ಬೈಟ್ ತೊಗೊಳಕ್ಕೆ. ಏನು ಇಲ್ಲಿ ಅಂದರು, KR ನಗರದವ್ರು ಬಂದರು. ಅವಾಗ ನಾನು ನಿಧಿಯವ್ರು ಕೇಳಿದೆ, ಸರ್ ಇಲ್ಲಿ ಮಾತಾಡೋಕ್ಕಾಗಲ್ಲ ಬಿಡಿ, ಅಲ್ಲೇ ಹೋಗೋಣ ಮನೆ ಹತ್ರ, ಯಾಕೆ ಇಲ್ಲಿ ಅಂತ ಅಂದ್ಬಿಟ್ಟು ಅವತ್ತು ಅದಕ್ಕೋಸ್ಕರ ಮನೆ ಹತ್ರ ಹೋಗಿದ್ದು ಸರ್, ಇನ್ನೇನು ಅಲ್ಲ ಸರ್. ಅದು ಹೇಳಿದ್ನಲ್ಲ ಸರ್, ಕಾರಲ್ಲಿ ಕೂತ್ಕೊಂಡಾಗ ಬಿಸಿಲಿದ್ದು ಒಳಗೆ ಕೂತ್ವಿ, ಅವ್ರ ಮಗನೂ ಬಂದರು. ಅದು ಹೇಳ್ತಾ ಇಲ್ಲ, ವಿವೇಕ್ ಅಂತ ಅವ್ರ ಮಗನ ಹೆಸರು ಮಾತಾಡಿದ್ವಿ. ಕೇಳಿದೆ, ಸರ್ ಹಿಂಗೆ ನಾನು ಸ್ಥಳೀಯ ಸಮುದಾಯ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ, ಅಪ್ಪ ಇಲ್ಲ ಅಂತ ಅಂದ್ರಲ್ಲ, ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದ್ದಕ್ಕೆ ನಾಳೆ ಬರ್ತೀನಿ ಅಂತ, ನಾಳೆ ಬರ್ತಾರೆ ಅಂತ ಅಂದರು. ಏನು ಅಂತ ಕೇಳಿಲ್ಲ, ಎಲ್ಲಿ ಹೋಗಿದ್ರೆ ಏನು ಕೇಳಿಲ್ಲ. ನಾಳೆ ಬರ್ತಾರಪ್ಪ ಬನ್ನಿ ನೀವು ಅಂತ ಹೇಳಿದ್ರು. ಸರಿ ಸರ್ ನಾನು ಬರ್ತೀನಿ ನಾಳೆಗೆ, ಬಂದರೆ ಒಂಚೂರು ಮಾಹಿತಿ ಕೊಡಿ ಸರ್, ಈ ಟಾಪಿಕ್ಗೆ ಮಾತಾಡೋಕ್ಕೆ ಬಂದಿರೋ ಸರ್ ಅಂತ ಅಂದ್ಬಿಟ್ಟು ಸರ್ ಬಿಸಿಲಿತ್ತು ಸರ್ ಅವತ್ತಲ್ಲಿ. ಅಕ್ಕಪಕ್ಕ ಸುಮ್ಮನೆ ಯಾಕೆ ಈಗ ಹೋರಾಟಗಾರರು ಸ್ನೇಹಮಯಿ ಕೃಷ್ಣ ಇವತ್ತು ಅವ್ರ ಮನೆ ಮುಂದೆ ಹೋದಾಗ ಸುಮ್ಮನೆ ಯಾಕೆ ಅನ್ನೋದು ನನಗೂ ಒಂದು ಮನಸ್ಸಿಗಿತ್ತು. ಆಮೇಲೆ ಬನ್ನಿ ಒಳ್ಳೆಯ ಕಾರಲ್ಲಿ ಕೊಡೋಣ ಅಂತ ಅಂದ್ಬಿಟ್ಟು ಮಾತಾಡ್ತೀವಿ ಸರ್. ಸರ್ ಅದು ನಿಜವಾಗ್ಲೂ ನನಗೆ ಆಶ್ಚರ್ಯ ಆಯ್ತಿದೆ ಸರ್. ಫಸ್ಟ್ ಆಫ್ ಆಲ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಗಂಗರಾಜು ಸರ್ ಯಾರು ಅಂತ ಮೊದಲು ಗೊತ್ತಿಲ್ಲ. ಈ ಮೂಢ ಹಗರಣ ಯಾವಾಗ ಸ್ಟಾರ್ಟ್ ಆಯಿತು ಅವತ್ತು ಗಂಗರಾಜು ಅನ್ನೋರು RTI ಕಾರ್ಯಕರ್ತರನ್ನ ನಾನು ನೋಡಿದ್ದೆ. ಆದರೆ ಗಂಗರಾಜು ಅವ್ರ ಬಗ್ಗೆ ನಾನು ಹೋಗಿದ್ದೀನಿ, 1.5 ಕೋಟಿ ಕೊಟ್ಟಿದ್ದೀನಿ ಅಂತೇಳಿ ದುಡ್ಡು ತೋರಿಸಿದ್ದೀನಿ. ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗೋಯ್ತು ಸರ್ ಅವತ್ತು ಅವ್ರು ಹೇಳಿಕೆ ಕೊಟ್ಟಿರೋದು ಸಾಹೇಬರು. ಯಾಕೆ ಈ ಥರ ಹೇಳಿಕೆ ಕೊಟ್ಟ ನಿಜವಾಗ್ಲೂ ನನಗೆ ಮನಸ್ಸಿಗೆ ಒಂದು ಸುತ್ತಂಗೆ ಆಯಿತು ಸರ್. ಸುಮ್ಮನೆ ಅನ್ನೋದಕ್ಕಿಂತ ನನಗೆ ಅಲ್ಲಿ ಏನಿರ್ಬೋದು ಅನ್ನೋದು ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ಅದು ಅಚ್ಚರಿ ಆಯಿತು ಸರ್. ನನ್ನ ಬಗ್ಗೆ ಅವ್ರ ಮನೆಗೆ ಹೋಗ್ತಾ ಇರ್ತಾರೆ, ನನ್ನ ಬಗ್ಗೆನೇ ಯಾಕೆ ಈ ಥರ ಅವರು ಹೇಳಿದ್ರು ಅನ್ನೋದು ಇದಕ್ಕೆ ನಿಜವಾಗ್ಲೂ ನನಗೆ ಒಂದು ಆಶ್ಚರ್ಯ ಆಗ್ತದೆ ಸರ್. ಈಗ ಅವರು ಪ್ರೆಸಿಡೆಂಟು ಸರ್. ಇವತ್ತು ಸ್ನೇಹಮಯಿ ಕೃಷ್ಣ ಅವರು ಹೋರಾಟ ಮಾಡ್ತಿರೋದು ಇಡೀ ರಾಜ್ಯಕ್ಕೆ ಗೊತ್ತು. ಈಗ ನಿಮಗೆ ಗೊತ್ತಿದೆ BBMP ಚುನಾವಣೆ ಎಷ್ಟು ಡಿಲೇ ಆಗಿದೆ ಅನ್ನೋದು ನಿಮಗೆ ಗೊತ್ತು. ಅದೇ ರೀತಿ ಮೈಸೂರಲ್ಲೂ ಆಗೋದು ಬೇಡ. ಇವರು ನಮ್ಮ ಸ್ಥಳೀಕರು, ಸಂಘಟನೆ ಹೋರಾಟ ಮಾಡೋರು. ಸ್ನೇಹಮಯಿ ಕೃಷ್ಣ ಅವರು ಇವತ್ತು ಇಲ್ಲೇ ಸ್ಥಳೀಕರು.
ಇವರೇ ಇದ್ರ ಬಗ್ಗೆ ಪ್ರಸ್ತಾಪನೆ ಮಾಡ್ತು ಅಂತಂದರೆ ನಮಗೆ ಇನ್ನೂ ಒಂದು ಒತ್ತು ಸಿಗುತ್ತೆ ಅನ್ನೋದು ಒಂದೇ ಕಾರಣಕ್ಕೋಸ್ಕರ ನಾನು ಹೋಗಿ ಸ್ನೇಹಮಯಿ ಕೃಷ್ಣ ಅವ್ರ ಹತ್ರ ಮಾತಾಡಿರೋದು ಸರ್. ಯಾಕಂದರೆ ಇವತ್ತು ಹೋರಾಟ ಅನ್ನೋದೇ ನಿಂತೋಗ್ಬಿಟ್ಟಿದೆ, ಅದರಲ್ಲೂ ಈ ಥರ ಹೋರಾಟ ಮಾಡ್ತಾರೆ ಅಂದರೆ ಅದು ಗ್ರೇಟ್ ಅಲ್ವಾ ಸರ್. ಅದಕ್ಕೋಸ್ಕರ ಇವ್ರ ಹತ್ರ ಒಂದು ಪ್ರಸ್ತಾಪನೆ ಮಾಡೋಣ, ಮಾತಾಡೋಣ, ಹೋಗಿ ಅವ್ರ ಬಗ್ಗೆ ಒಂಚೂರು ಕೇಳ್ಕೊಳ್ಳೋಣ ಅಂತ ಹೋದೆ ಹೊರತು ಇನ್ನು ಯಾವುದೇ ಅರ್ಧಾದಂಥ ಆಮಿಷ ಹುಡಕ್ಕೂ ಹೋಗಿಲ್ಲ, ಯಾವುದಕ್ಕೂ ಹೋಗಿಲ್ಲ ಸರ್. ಸರ್ ನಾನು ಹೇಳಿದ್ನಲ್ಲ ಸರ್, ನಿಜವಾಗ್ಲೂ ನಾನು ತುಂಬ ಸತಿ ನೋಡಿದ್ದೀನಿ, ಮೂಢ ಹಗರಣ ಸ್ಟಾರ್ಟ್ ಆದಾಗಿಂದನೂ ನೋಡಿದ್ದೀನಿ. ಬಟ್ ಆದರೆ ಅವತ್ತು ಒಂದಿನ ಯಾಕೋ ಅವ್ರು ಮಾತಾಡಿಸ್ಬೇಕು ಅಂತ ಅವಾಗ ಹಂಗಂದಾಗ ನಮ್ಮ ಸ್ನೇಹಿತರು ಶ್ರೀದೇವ್ರು ಹಂಗಂದ್ರಲ್ಲ, ಮನೆಗೆ ಹೋಗೋಣ ಬಿಡಿ ಸರ್, ಏನಾದರೂ ಒಂದ್ಸರಿ ಅವ್ರು ನಾನು ಪರಿಚಯ ಮಾಡ್ಕೋಬೇಕು. ಅವತ್ತು ಪರಿಚಯ ಮಾಡಿದ್ರು, ಇನ್ನೂ ಕ್ಲೋಸ್ ಮಾತಾಡೋಣ, ಏನೋ ಡಿಸ್ಕಷನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮನೆಗೆ ಹೋಗೋಣ ಅಂತ ಹೇಳಿದೆ ಹೊರತು ಇನ್ನೇನು ಇಲ್ಲ ಸರ್. ಹಾಂ ಸರ್. ಹಾಂ ಹಾಂ ಸರಿ. ಹಾಂ ಸರ್, ಈಗ ನೀವು ಹೇಳ್ತಿರೋದು ಓಕೆ. ಅವ್ರು ಏನಂತ ಹೇಳಿದ್ರು, ಹಿಂಗೆ 1.5 ಕೋಟಿ ಕೊಟ್ಟಿದ್ರು. ಈಗ ನಂದು ವಿಡಿಯೋ ಅವ್ರ ಮನೆ ಹತ್ರ ಹೋಗಿರೋಂಥ ವಿಡಿಯೋ ತೋರಿಸಿರ್ಬೇಕಾರೆ ಆ ವಿಡಿಯೋನ ತೋರಿಸ್ತೀಯಲ್ವಾ ಸರ್. ಇವತ್ತಿನ ತನಕ ನಾನು ಸ್ನೇಹಮಯಿ ಕೃಷ್ಣ ಅವರಿಗೆ ಒಂದು ಕಾಲ್ ಏನಾರು ಮಾಡಿಬಿಟ್ಟಿದ್ರೆ ಸರ್, ನೀವು ಅದನ್ನು ಎನ್ಕ್ವೈರಿ ಮಾಡ್ತೀರಿ ಸರ್. ನಾನು ಅದಕ್ಕೆ ತಲೆ ಬಾಗ್ತೀನಿ. ಇವತ್ತು ಕಾರ್ಯಕರ್ತರು ಗಂಗಾಮಾತು ಅಲ್ಲ, ಗಂಗರಾಜ್ ಅವ್ರಿಗೂ ಸಹ ನನ್ನ ಒಂದು ಕಾಲ್ ಅನ್ನೋದು ಹೋಗಿದ್ರೆ ಅಥವಾ ನನ್ನಲ್ಲಿ ಏನಾರು ವಿಡಿಯೋ ಇದ್ದರೆ ಅದನ್ನು ಎನ್ಕ್ವೈರಿ ಮಾಡಲಿ ಸರ್. ಅಂಥದ್ದೇನೋ ಆಯಿತು ಅಂತ ನ್ಯಾಯಕ್ಕೆ ನಾನು ತಲೆ ಬಾಗ್ತೀನಿ ಸರ್. ಹಾಂ ಸರ್, ಅವ್ರ ಮಗನಿಗೆ ಡ್ಯಾಡಿ ಬಂದ್ರೆ ಹುಷಾರು, ಡ್ಯಾಡಿ ಬಂದ್ರ ಅಂತ ಕೇಳಿದೆ ಅವತ್ತು. ಅಲ್ಲ, ಅವತ್ತು ನಂಬರ್ ತೊಗೊಂಡ್ವಿ. ಹಾಂ ಸರ್, ಅವತ್ತೇ ಮಾಡಿದ್ವಿ, ಒಂದು ಸತಿ ಮಾಡಿದ್ವಿ, ಅವತ್ತೇ ಮಾಡಿದ್ವಿ ಸರ್. ಡ್ಯಾಡಿ ಬಂದ್ರ ಅಂತ ಕೇಳಿ ಡ್ಯಾಡಿ ಇನ್ನೂ ಬಂದಿಲ್ಲ ಅಂತ ಸರಿ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಸರ್. ಹಾಂ ಹಾಂ ಸರ್, ಇಲ್ಲ ಸರ್, ಅದಕ್ಕೂ ನನಗೂ ಯಾವುದೇ ಅಂತ ಇದೇ ಸಂಬಂಧನೇ ಇಲ್ಲ ಸರ್. ಅದು ವಿಚಾರಕ್ಕೆ ನಂಗೆ ಗೊತ್ತಿಲ್ಲ ಸರ್. ಹರ್ಷ BJP ಮುಖಂಡ. ಕಳೆದ ಬಾರಿ ನಾನು ವಾರ್ಡ್ ನಂಬರ್ 41 ಇಂದ ಸರ್ ಸ್ಥಳೀಯ ಚುನಾವಣೆ ನಿಂತಿದೆ. ಅಲ್ಪ ಮತದಿಂದ ಸೋತೆ ಸರ್, ಒಂದು 52 ಮತದಿಂದ ಸೋತೆ. ನಾನು ಮೂಲತಃ ರಾಜಕೀಯವಾಗಿ ಇದ್ದೆ. ಫಸ್ಟು ರಾಜಕೀಯದಿಂದ ನಾನು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ ಸರ್. ಇವತ್ತಿನ ದಿನ ರಿಯಲ್ ಎಸ್ಟೇಟು ಮಾಡ್ತೀನಿ. ಸಕ್ರಿಯವಾಗಿ ನಾನು BJP ಕಾರ್ಯಕರ್ತನಾಗಿದ್ದೀನಿ ಸರ್. ಸರ್ ನಾನು ಏನು ಸರ್, BJPಲಿ ಪ್ರೆಸಿಡೆಂಟ್. ನಾನು ಮೈಸೂರು ಸಿಟಿ ರೈತ ಮೋರ್ಚಾ ಉಪಾಧ್ಯಕ್ಷ ಸರ್. ಮೈಸೂರು ಸಿಟಿ ರೈತ ಮೋರ್ಚಾ ಉಪಾಧ್ಯಕ್ಷ ಪ್ರೆಸಿಡೆಂಟು. ಫಸ್ಟ್ ಬಾರಿ ನಾನು ವಾರ್ಡ್ ನಂಬರ್ 23ನೇ ಅಧ್ಯಕ್ಷ ಆಗಿದ್ದೆ. ಅದಾದಮೇಲೆ ನಾನು ವಾರ್ಡ್ ನಂಬರ್ ಚಾಮರಾಜ ಕ್ಷೇತ್ರದ ಮೈಸೂರು ನಗರ ಚಾಮರಾಜ ಕಾನ್ಸ್ಟಿಟ್ಯೂನ್ಸಿಲಿ ನಾನು ಜನರಲ್ ಸೆಕ್ರೆಟರಿಯಾಗಿ ಸೇವೆ ಸಲ್ಲಿಸಿದ್ದೀನಿ. ಅದಾದ ನಂತರ ನನಗೆ ನಮ್ಮ ಭಾಜಪ ಪಕ್ಷದಿಂದ ಒಂದು ಅವಕಾಶ ಮಾಡಿಕೊಟ್ರು ಸ್ಥಳೀಯ ಚುನಾವಣೆಗೆ ನಿಂತ್ಕೊಳ್ಳೋಕ್ಕೆ. ಆ ಚುನಾವಣೆಗೆ ನಿಂತೆ ಸರ್. ನಿಂತಾಗ ಅಲ್ಪ ಮತದಿಂದ ಪರಭಾರೆಗೊಂಡೆ. ಈಗ ಮೈಸೂರು ಸಿಟಿ ರೈತ ಮೋರ್ಚಾ ಉಪಾಧ್ಯಕ್ಷ ಸರ್. ಸರ್, ಆ್ಯಕ್ಚುಲಿ ಅದು ನಾನು ಹೇಳಿದಿಲ್ಲ ಸರ್, ಅದು ವೈಯಕ್ತಿಕ ಏನೋ ಒಂದು ಅವ್ರನ್ನ ಹೋರಾಟಗಾರಲ್ವಾ ಕೇಳೋಣ ಅಂತ ಹೋದೆ. ಅಲ್ಲಿ BJP ಅಂತ ಕೇಳಕ್ಕೆ ಹೋಗಲಿಲ್ಲ ನಾನು. ಸ್ನೇಹಮಯಿ ಕೃಷ್ಣ ಅವರ ಸಂಘಟನೆ ಹೋರಾಟದಲ್ಲ, ಇದು ಆಗಿ ಕೇಳೋಣ. ಯಾವುದೇ ಪಕ್ಷದಂತ ಹೋಗಿಲ್ಲ ಸರ್. ನಾನು ಹರ್ಷ ಅಂದ್ಬಿಟ್ಟು ಅವ್ರು BJP ಅಂತ ಪರಿಚಯ ಮಾಡಿಕೊಟ್ರು. ಬಟ್ ಅದು ಅವ್ರ ಹತ್ರ ಮಾತಾಡೋಕೆ ಹೋಗಿದ್ದು ಹರ್ಷ ಅಂತ ಹೋಗಿದ್ದು ಅಷ್ಟೇ ಹೊರತು ಇಷ್ಟ ಸರ್ ಯಾವುದೇ ರೀತಿಯಿಂದ ದುಡ್ಡು ನಿಲ್ಸೋ ಪ್ರಸ್ತಾಪನೆ ಮಾಡಿ ಸರ್. ಇಲ್ಲ ಸರ್, ಅವ್ರು ಯಾರು ಅನ್ನೋದೇ ಗೊತ್ತು. ಸರಿಯಾಗಿ CM ಅವ್ರ ಧರ್ಮಪತ್ನಿ ಅಂತ ಗೊತ್ತು. ಆದರೆ ಇವತ್ತಿಗೂ ನಾನು ಅವ್ರಿಗೂ ಅದು ಸಹ ನಾನು ಯಾವತ್ತೇ ಅಂತ ಕಾಲ್ ಮಾಡಿದ್ದೀನಿ ಅಂತ ಬೇಕಾದ್ರೆ ನೀವು ಅದನ್ನು ಬೇಕಾದ್ರೆ ಚೆಕ್ ಮಾಡಿಸ್ಬೋದು ಸರ್. ನೀವೇನು ಕೇಳಕ್ಕೆ ಸರ್, ಅದೇ ನನಗೆ ಆಶ್ಚರ್ಯ ಸರ್. ನನಗೆ ಅದೇ ಆಶ್ಚರ್ಯ ಆಗ್ತಿದೆ. ನಿಜವಾಗ್ಲೂ ಅವರು ಒಳ್ಳೆ ಹೋರಾಟಗಾರರು. ಸಾಹೇಬ್ರ ಬಗ್ಗೆ ನಾನು ನಿಜವಾಗ್ಲೂ ಇವತ್ತು ಹೋರಾಟದವರು ನಿಜವಾಗ್ಲೂ ನನಗೂ ಒಂಥರ ಖುಷಿ ಆಗುತ್ತೆ. ಈ ಥರ ಸಂಘಟನೆ ಹೋರಾಟ ಮಾಡ್ತಾರೆ ಅನ್ನೋದು ಖುಷಿ. ಬಟ್ ಆದರೆ ನನ್ನ ಮೇಲೆ ಈ ಥರ ಆರೋಪ ಮಾಡಿದ್ರು ಅನ್ನೋದು ನಿಜವಾಗ್ಲೂ ನನಗೆ ಒಂಥರ ಮನಸ್ಸು ಒಂಚೂರು ನೋವಾಯಿತು ಸರ್. ಹೇಳಿ ಸರ್. ಸರ್